ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ನಿತಿನ್ ಬಿಂದು ಯೂಟ್ಯೂಬ್ ಚಾನಲ್. ಯಾರ್ಯಾರಿಂದ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಈ ವಿಡಿಯೋದಲ್ಲಿ ನಾನು ನಿಮಗೊಂದು ಸೂಪರ್ ಆಗಿರೋಂಥ ರೆಸಿಪಿನ ಶೇರ್ ಮಾಡ್ತೀನಿ. ಅದೇ ಎಗ್ ಗ್ರೇವಿ ರೆಸಿಪಿ. ಹೋಟೆಲ್ ಸ್ಟೈಲ್ ಎಗ್ ಗ್ರೇವಿ ರೆಸಿಪಿನ ಹೆಂಗೆ ಮಾಡೋದು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಹಾಗೆ ಆ ರೆಸಿಪಿ ಬಂದು ಈ ದೋಸೆಗೆ, ಚಪಾತಿಗೆ, ಪರೋಟಾಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಈಸಿಯಾಗಿ ಸಿಂಪಲ್ ಆಗಿ ಎಗ್ ರೆಸಿಪಿ ಹೆಂಗೆ ಮಾಡೋದು ಅಂತ ಹೇಳ್ತೀನಿ, ಹೋಟೆಲ್ ಸ್ಟೈಲ್. ಓಕೆನಾ? ರೆಸಿಪಿ ಹೇಳೋಕ್ಕಿಂತ ಮುಂಚೆ, ರೆಸಿಪಿ ವಿಡಿಯೋಗೆ ಹೋಗೋಕ್ಕಿಂತ ಮುಂಚೆ ಒಂದು ಕಿಚನ್ ಟಿಪ್ಸ್ನ ಶೇರ್ ಮಾಡಬೇಕು ಅಂತ ಇದ್ದೀನಿ. ಏನಪ್ಪ ಕಿಚನ್ ಟಿಪ್ಸು ಅಂದರೆ, ಇವಾಗ ಎಲ್ಲರ ಮನೆಯಲ್ಲೂ ದಿನಸಿ ಖಾಲಿ ಆಗ್ತಾ ಇರುತ್ತೆ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಎಂಟಿ ಬಾಕ್ಸಸ್ನ ಬಿಟ್ಬಿಡ್ತಾರೆ. ಸೊ ದಟ್ ಏನೋ ಅಪ್ಪ ಅದು ಕಿಚನ್ ಟಿಪ್ಸು ಅಂದರೆ, ದಿನಸಿ ಖಾಲಿ ಆಗ್ತಿದೆ ಡಬ್ಬದಲ್ಲಿ, ತೀರಾ ಕೆಳಗೆ ಬಂದು ಫುಲ್ಲು ಖಾಲಿಯಾಗಿ ಫುಲ್ ಎಂಟಿ ಆಗಿ ಯಾವ ಬಾಕ್ಸಸ್ನೂ ಬಿಡಬೇಡಿ, ಅದಕ್ಕೆ ರೀಫಿಲ್ ಮಾಡಿ ಆದಷ್ಟು ಅಂತ. ಬಿಕಾಸ್ ಯಾಕಂದರೆ ಕಿಚನಲ್ಲಿ ಯಾವಾಗಲೂ ಅಡುಗೆ ಮನೆಯಲ್ಲಿ ಅನ್ನಪೂರ್ಣೇಶ್ವರಿ ದೇವ್ರು ಇರ್ತಾರೆ ಅಂತ ಎಲ್ಲರೂ ಹೇಳ್ತಾರೆ. ದೊಡ್ಡವರಂತೂ ಮುಂಚೆ ಹೇಳೋರು, ಯಾಕೆ ಡಬ್ಬನು ಖಾಲಿ ಬಿಡಬೇಡಿ, ಇನ್ನೊಂದು ಎರಡು, ಇವಾಗ ಅಕ್ಕಿ ಎಕ್ಸಾಂಪಲ್, ಅಕ್ಕಿ 2 ಪಾವ್ ಇದೆ ಅಂದಂಗೆ ರೀಫಿಲ್ ಮಾಡಿಬಿಡಿ. ಬಿಕಾಸ್ ನೈಟ್ ಹೊತ್ತು ದೇವ್ರು ಬರ್ತಾರಂತೆ, ಅಡುಗೆ ಮನೆ ಹೆಂಗಿದೆ, ನೀಟಾಗಿದೆಯಾ, ಏನು ಹೆಂಗೆ ಇಟ್ಕೊಂಡಿದ್ದಾರೆ ಅಂತ ನೋಡೋಕೆ ಬರ್ತಾರೆ ಅಂತ ಹೇಳ್ತಾರೆ. ನಮ್ಮಮ್ಮ ಹೇಳ್ತಾರೆ, ಕುಕ್ಕರಲ್ಲಿ ಒಂದು ಸ್ವಲ್ಪ ಅನ್ನ ಬಿಡಬೇಕು, ಕುಕ್ಕರ್ ತುಂಬ ತೊಳೆದ್ಬಿಟ್ಟು ಎಲ್ಲ ಅನ್ನ ನೆನ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಇಕ್ಬಾರ್ದು, ಕುಕ್ಕರಲ್ಲಿ ಸ್ವಲ್ಪ ಅನ್ನ ಬಿಡಬೇಕು, ದೇವ್ರು ಬರ್ತಾರೆ ಅಂತ ಹೇಳ್ತಾರೆ. ಸೊ ಆ ಥರನೇ ಯಾವುದೇ ದಿನಸಿ ಬಾಕ್ಸ್ ಏನಾರ ಖಾಲಿ ಆಯಿತು ಅಂದರೆ ಬೇಗ ಅದನ್ನು ಕ್ಲೀನ್ ಮಾಡಿ ರೀಫಿಲ್ ಮಾಡಿಬಿಡಿ ಅಂತ. ಯಾವಾಗಲೂ ಅಡುಗೆ ಮನೇಲಿ ಎಲ್ಲ ವಸ್ತು ತುಂಬ್ದಂಗಿದ್ರೆ ಅದು ಯಾವಾಗಲೂ ಅಕ್ಷಯ ಪಾತ್ರೆ ಥರ ತುಂಬ್ದಂಗಿರುತ್ತೆ ಅಂತ ಹೇಳ್ತಾರೆ. ಸೊ ದಟ್ ಆ ಟಿಪ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಹಾಗೆ ನೈಟ್ ಟೈಮು ಅಡುಗೆ ಮನೇನ ನೀಟಾಗಿ ಕ್ಲೀನ್ ಮಾಡಿ ಮಲ್ಕೋಬೇಕಂತೆ. ಸ್ಟವ್ವಿಂದ ಹಿಡ್ದು ಎಲ್ಲ ನೀಟಾಗಿ ಕ್ಲೀನ್ ಮಾಡಿ ಮಲ್ಕೊಂಡ್ರೆ ಒಳ್ಳೆಯದು. ಅನ್ನಪೂರ್ಣೇಶ್ವರಿ ದೇವ್ರು ಯಾವಾಗಲೂ ಅಲ್ಲಿ ನಿಲ್ಲಿಸಿರ್ತಾರೆ ಅಂತ ಅರ್ಥ. ಹಾಗೆ ಕುಕ್ಕರಲ್ಲಿ ನೈಟ್ ಹೊತ್ತು ಒಂದು ಸ್ವಲ್ಪ ಅನ್ನನ ಬಿಟ್ಟು ಮುಚ್ಚಿಕ್ಬೇಕಂತೆ. ಇವಾಗ ದೇವ್ರು ಬಂದಾಗ, ದೇವ್ರಿಗೆ ಹೊಟ್ಟೆ ಹಸಿದಾಗ ಅಲ್ಲಿ ತೆಗ್ದು ನೋಡಿದಾಗ ಅವ್ರಿಗೆ ಏನಾರ ತಿನ್ನಕ್ಕಿರ್ಬೇಕಂತೆ. ಓಕೆ, ಇದು ಕಿಚನ್ ರೆಸಿಪಿ. ನೋಡಿ, ಇವಾಗ ಎಕ್ಸಾಂಪಲ್ ಈ ಮಟ್ಟಿಗೆ ಬಂತಪ್ಪ, ಇದು ಏನಾರ ಇಂಗ್ರೀಡಿಯೆಂಟ್ಸ್ ಬಾಕ್ಸ್ ಈ ಮಟ್ಟಿಗೆ ಬಂದರೆ ಫೈನ್. ತೀರಾ ಕೆಳಗೆ ಬಂದುಬಿಟ್ರೆ ಬೇಡ, ರೀಫಿಲ್ ಮಾಡಿಕ್ಕಿ ಅಂತ ನಾನು ನಿಮ್ಗೆ ಒಂದು ಕಿಚನ್ ಟಿಪ್ಸ್. ಇಲ್ಲ, ಆಲ್ಮೋಸ್ಟ್ ನಾವಂತೂ ಎಲ್ಲ ಡಬ್ಬದಲ್ಲೂ ಫಿಲ್ ಮಾಡಂತೂ ಇಕ್ಕೇ ಇರ್ತೀವಿ. ತೀರಾ ಕಮ್ಮಿ ಬಂತು, ಖಾಲಿ ಆಯ್ತಂದ್ರೆ ವಾಶ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ರೀಫಿಲ್ ಮಾಡಿಬಿಡ್ತೀವಿ. ಅದು ಬೆಸ್ಟ್ ಐಡಿಯಾ ಅಂತ ಹೇಳ್ಬೋದು. ಈ ಕಿಚನ್ ಟಿಪ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಇವಾಗ ಎಗ್ ಗ್ರೇವಿ ರೆಸಿಪಿನ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಹೋಟೆಲ್ ಸ್ಟೈಲ್ ಆರ್ ರೆಸ್ಟೋರೆಂಟ್ ಸ್ಟೈಲ್ ಎಗ್ ಮಸಾಲ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ, ಮೊಟ್ಟೆ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಹಾಗೆ ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ, ಹಾಗೆ ಪಲಾವ್ ಐಟಮ್ಸ್ ಬೇಕಾಗುತ್ತೆ ಒಗ್ಗರಣೆಗೆ. ಫಸ್ಟು ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿದಷ್ಟು ಮಸಾಲೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಅದಕ್ಕೆ ನಾವು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಶುಂಠಿನ ಹಾಕ್ಕೊಳ್ಳಿ. ಚೆನ್ನಾಗಿ ತೊಳೆದು ಚಾಪ್ ಮಾಡಿ ಇಟ್ಕೊಂಡಿರೋವಂಥ ಶುಂಠಿನ ಆ್ಯಡ್ ಮಾಡ್ಕೊಳ್ಳಿ. ಶುಂಠಿನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ನಾವು ಇವಾಗ ಟೊಮ್ಯಾಟೊನ ಆ್ಯಡ್ ಮಾಡ್ಕೊಳ್ಳಿ. ಆಮೇಲಿಂದ ಟೊಮೆಟೊ ಆ್ಯಡ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ನಾವು ಸ್ವಲ್ಪ ಹಸಿಮೆಣಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಖಾರ ಬಿಡುತ್ತೆ, ಅವಾಗ ನಮಗೆ ಖಾರ ಸಿಗುತ್ತೆ. ಅವಾಗೇನು ನಾವು ಎಕ್ಸ್ಟ್ರಾ ಚಿಲ್ಲಿ ಪೌಡರು ಹಾಕ್ತೀವಿ, ಜಾಸ್ತಿ ಹಾಕೋ ನೆಸೆಸರಿ ಇರಲ್ಲ. ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಟೊಮ್ಯಾಟೊನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಅದ್ರ ಜೊತೆಗೆ ಒಂದು ಇಂಗ್ರೀಡಿಯೆಂಟ್ಸ್ನ ಮರ್ತೋದೆ ನಾನು. ಚೆನ್ನಾಗಿ ಫ್ರೈ ಮಾಡೋಕ್ಕೆ 5 ನಿಮಿಷ ಬಿಟ್ಟಾದ್ಮೇಲೆ ನಾವು ಚೆನ್ನಾಗಿ ಫ್ರೈ ಆದಮೇಲೆ ಲಾಸ್ಟಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ಕೊತ್ತಂಬರಿ ಸೊಪ್ಪೇನು ಬೇಯಿಸೋ ನೆಸೆಸರಿ ಇರಲ್ಲ. ಅದಕ್ಕೆ 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಮಸಾಲೆ ರೆಡಿ ಆಗುತ್ತೆ ಅಂತಾನೆ ಹೇಳ್ಬೋದು. ಮಸಾಲೆನ ಸೈಡಿಗೆ ಇಕ್ಕಿ ಸ್ವಲ್ಪ 5 ಇಂದ 10 ನಿಮಿಷ ತಣ್ಣಗಾಗಕ್ಕೆ ಬಿಡಿ. ಅದನ್ನ ಮಿಕ್ಸಿಗೆ ಡೈರೆಕ್ಟಾಗಿ ಹಾಕೋಕ್ಕಾಗಲ್ಲ, ಮಿಕ್ಸಿ ಕೆಟ್ಟೋಗ್ಬಿಡುತ್ತೆ, ಇಲ್ಲಾಂದ್ರೆ ತುಂಬ ಬಿಸಿ ಆಗಿಬಿಡುತ್ತೆ, ಆಮೇಲೆ ಮಿಕ್ಸಿ ಹಾಳಾಗುತ್ತೆ. ನಾವು ಫ್ರೈ ಮಾಡ್ಕೊಂಡಿರೋವಂಥ ಮಸಾಲೆನೆಲ್ಲ ತಟ್ಟೆಗೆ
ಆರಕ್ಕೆ ಬಿಡಬೇಕು. ಫುಲ್ ತಟ್ಟೆಗೆಲ್ಲ ಹಾಕೊಂಡು ಆರಕ್ಕೆ ಬಿಟ್ರೆ ಅವಾಗ ನಾವು ಮಿಕ್ಸಿಗೆ ಹಾಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಇವಾಗ ಮಸಾಲೆ ರೆಡಿ ಆಯಿತು. ಇವಾಗ ನಾವು ಎಷ್ಟು ಬೇಕೋ ಅಷ್ಟು ಮೊಟ್ಟೆನ ತಗೊಂಡು ಇಟ್ಕೋಬೇಕು. ಬೇಯಿಸಿಟ್ಟು ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಒಂದು ಮೊಟ್ಟೆನ ಫೋರ್ ಸ್ಲೈಸ್ ಆಗಿ ಚೂರು ಸೈಡ್ ಒಂದೊಂದು ಚೂರು ಕಟ್ ಮಾಡ್ಕೋಬೇಕು. ಯಾಕೆ ಅಂದ್ರೆ ಮಸಾಲೆ ಒಳಗಿ ಹಿಡಿಬೇಕು ಅಂತ ಅಷ್ಟೇ, ಮೊಟ್ಟೆಗೆ ಮಸಾಲೆ ಹಿಡಿಬೇಕು ಅಂತ. ಇವಾಗೆಲ್ಲ ಆಯ್ತು. ನಾವು ಮಸಾಲೆ ಏನೇನು ಫ್ರೈ ಮಾಡ್ಕೊಂಡ್ವಲ್ಲ ಆ ಬಾಂಡ್ಲಿಗೆ ನಾನು ಸ್ವಲ್ಪ ಎಣ್ಣೆ ಹಾಕೊಂಡು ಮೊಟ್ಟೆ ಆ್ಯಡ್ ಮಾಡ್ಕೊಂಡೆ. ಎಲ್ಲ ಮೊಟ್ಟೆ ಆ್ಯಡ್ ಆದ್ಮೇಲೆ ಸ್ವಲ್ಪ ಅರಿಶಿನ ಪುಡಿ, ಚಿಲ್ಲಿ ಪೌಡರ್, ಗರಂ ಮಸಾಲ ಹಾಗೆ ಉಪ್ಪನ್ನ ಹಾಕೊಂಡು ಚೆನ್ನಾಗಿ ನಾನು ಫ್ರೈ ಮಾಡ್ಕೊಂಡೆ. ಆವಾಗ ಮೊಟ್ಟೆಗೆ ಸ್ವಲ್ಪ ಮಸಾಲೆ ಹಿಡ್ದಂಗಾಗತ್ತೆ. ಇದು ಏನಾಗುತ್ತೆ ಅಂದ್ರೆ ಟೇಸ್ಟ್ ನ ಎನ್ಹಾನ್ಸ್ ಮಾಡುತ್ತೆ. ಇವಾಗ ನಾವು ಪ್ಲೇನ್ ಮೊಟ್ಟೆನೆ ಹಾಕ್ಬಿಟ್ರೆ ಸ್ವಲ್ಪ ಹಸಿ ಅನ್ಸುತ್ತೆ. ಈ ತರ ಫ್ರೈ ಮಾಡ್ಕೊಂಡು ಹಾಕಿದ್ರೆ ಟೇಸ್ಟ್ ಎನ್ಹಾನ್ಸ್ ಮಾಡುತ್ತೆ. ಇವಾಗ ಮೊಟ್ಟೆ ಫ್ರೈ ಆಯ್ತು. ಮೊಟ್ಟೆ ಫ್ರೈ ಆಗಿದ್ದ ನನ್ನ ಮೊಟ್ಟೆನ ಸೈಡ್ಗೆ ಎತ್ತಿಕೊಂಡೆ. ಇವಾಗ ಸೇಮ್ ಬಾಂಡ್ಲಿಗೆ ನಾನೇನ್ ಮಾಡ್ತೀನಿ ಅಂದ್ರೆ ಇವಾಗ ಮಸಾಲೆ ಎಲ್ಲ ಮಾಡಿ ಇಟ್ಕೊಂಡಿರ್ತೀನಲ್ಲ, ಅದಕ್ಕೆ ನಾನು ಒಗ್ಗರಣೆ ಕೊಡ್ತೀನಿ. ಇವಾಗ ಮೊಟ್ಟೆ ರೆಡಿ ಆಯ್ತು. ಇವಾಗ ಆ ಬಾಂಡ್ಲಿಗೆ ನಾನು ಒಗ್ಗರಣೆ ಕೊಡ್ತೀನಿ. ಒಗ್ಗರಣೆ ಕೊಡೋಕ್ಕಿಂತ ಮುಂಚೆ ಫ್ರೈ ಮಾಡಿ ಇಟ್ಕೊಂಡಿರೋಂಥ ಮಸಾಲೆನ ಆರಿರೋದನ್ನ ನಾನು ಮಿಕ್ಸಿಗೆ ಹಾಕೋತೀನಿ. ಮಿಕ್ಸಿಗೆ ಚೆನ್ನಾಗಿ ಮೀಡಿಯಂ ಪೇಸ್ಟ್, ತೀರಾ ಪೇಸ್ಟ್ ಆಗಿ ಮಾಡ್ಕೋಬೇಡಿ, ಸ್ವಲ್ಪ ಮೀಡಿಯಂ ಪೇಸ್ಟ್ ಆಗಿ ಗ್ರೈಂಡ್ ಮಾಡ್ಕೊಳ್ಳಿ. ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಮಸಾಲೆ ಈ ತರ ಕನ್ಸಿಸ್ಟೆನ್ಸಿಗೆ ಬರಬೇಕು. ಒಂದು ಬಾಂಡ್ಲಿಗೆ ಎಣ್ಣೆ, ಪಲಾವ್ ಐಟಮ್ಸ್ ಏನೇನ್ ಬರುತ್ತೆ, ಕಸ್ತೂರಿ ಮೇಥಿ, ಪಲಾವ್ ಎಲೆ, ಚಕ್ಕೆ, ಲವಂಗ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಮಸಾಲೆನ ಹಾಕಿ ಮಸಾಲೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ ಅದು ಹಸಿ ವಾಸನೆ ಹೋಗ್ಬೇಕು. ಹಸಿ ವಾಸನೆ ಫ್ರೈಯೂ ಮಾಡಿರ್ತೀವಿ, ಬಟ್ ಸ್ವಲ್ಪ ಹಸಿ ವಾಸನೆ ಇರುತ್ತೆ. ಓಕೆನಾ? ಚೆನ್ನಾಗಿ ಹಸಿ ವಾಸನೆ ಹೋಗೋ ಗಂಟನು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ನಿಮ್ಗೆ ಎಷ್ಟು ಕನ್ಸಿಸ್ಟೆನ್ಸಿಗೆ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ನೀರು ಹಾಕೊಳ್ಳಿ. ಚೆನ್ನಾಗಿ ಕುದಿಯಕ್ಕೆ ಬಿಡಿ. ಆವಾಗ ರುಚಿ, ನಾವು ಮುಂಚೆನೂ ಮಸಾಲೆ ಉಪ್ಪನ್ನ ಆ್ಯಡ್ ಮಾಡಿರ್ತೀವಿ ಮಸಾಲೆ ಐಟಮ್ಸ್ನ ಫ್ರೈ ಮಾಡ್ಕೋತಾ. ಇವಾಗ ನಿಮ್ಗೆ ರುಚಿಗೆ ತಕ್ಕಷ್ಟೇ. ನಾವು ಉಪ್ಪು ಕಮ್ಮಿ ಆಗಿದ್ರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ನಂಗೆ ಸ್ವಲ್ಪ ಉಪ್ಪು ಕಮ್ಮಿ ಆಗಿತ್ತು, ಅದಕ್ಕೆ ಉಪ್ಪನ್ನ ಆ್ಯಡ್ ಮಾಡ್ಕೊಂಡೆ. ನೋಡಿದ್ರೆ ಕುದಿ ಬಂತು ಮಸಾಲೆ. ಕುದಿ ಬಂದಾದ್ಮೇಲೆ ಚೆನ್ನಾಗಿ ಕುದಿ ಬರಬೇಕು, ಹಸಿ ವಾಸನೆ ಹೋಗ್ಬೇಕು, ಮಸಾಲೆ ಫ್ಲೇವರ್ ಬರಬೇಕು. ಆಮೇಲಿಂದ ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಮೊಟ್ಟೆನ ಆ್ಯಡ್ ಮಾಡ್ಕೊಂಡ್ರೆ ಸೂಪರ್ ಡೂಪರ್ ಆಗಿರೋಂಥ ಮೊಟ್ಟೆ ಮಸಾಲ, ಹೋಟೆಲ್ ಸ್ಟೈಲ್, ರೆಸ್ಟೋರೆಂಟ್ ಸ್ಟೈಲ್ ಮೊಟ್ಟೆ ಮಸಾಲ ರೆಡಿ ಆಯ್ತು. ಮೇಲೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಂಡ್ರೆ ಸೂಪರ್ ಡೂಪರ್ ಆಗಿರೋಂಥ ಮಸಾಲೆ ಗ್ರೇವಿ ರೆಡಿ ಆಯಿತು. ಇದಕ್ಕೆ ನಾನು ಬೆಸ್ಟ್ ಕಾಂಬಿನೇಷನ್ ಮಾಡಿದ್ದು ಅಂದರೆ ಪರೋಟ. ಆಚೆಯಿಂದ ತಂದಿದ್ದ ಪರೋಟನ ಅಲ್ಲೇ ಮೇಲೆ ಚೆನ್ನಾಗಿ ಬೇಯಿಸ್ಕೊಂಡು ಅದನ್ನು ಸ್ವಲ್ಪ ಸ್ಕ್ರಂಚಿ ಥರ ಮಾಡಿದ್ರೆ ಸೂಪರ್ ಆಗಿರೋಂಥ ಪರೋಟಾಗೆ ಎಗ್ ಮಸಾಲೆ ಸೂಪರ್ ಮ್ಯಾಚಿಂಗ್ ಆಗುತ್ತೆ ಅಂತಾನೆ ಹೇಳ್ಬೋದು. ನೀವು ಮನೇಲಿ ಟ್ರೈ ಮಾಡಿ. ಸೂಪರ್ ಆಗಿರೋವಂಥ ಡಿಶ್. ಎಲ್ಲೋ ಆಚೆ ಹೋಗೋ ನೆಸೆಸರಿನೇ ಇರಲ್ಲ. ಟ್ರೈ ಮಾಡಿ, ಕಮೆಂಟ್ ಮಾಡಿ ಆಯ್ತಾ ಹೆಂಗ್ ಬಂತು ಅಂತ. ನೋಡಿದ್ರಲ್ಲ ಎಗ್ ಗ್ರೇವಿ ರೆಸಿಪಿ ಹೆಂಗ್ ಬಂತು ಅಂತ. ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಸಿಂಪಲ್ ಆಗಿ ಎಲ್ಲ ಮಸಾಲೆ ಒಗ್ಗರಣೆ ಹಾಕೊಳ್ಳೋದು, ರುಬ್ಬೋದು, ಎಗ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು, ಖಾರ ಉಪ್ಪು ಹಾಕಿ ಫ್ರೈ ಮಾಡ್ಕೊಂಡು ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಹೋಟೆಲ್ ಸ್ಟೈಲೇ ಮನೇಲಿ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಬೆಸ್ಟ್ ಕಾಂಬಿನೇಷನ್ ನಾ ಮಾಡಿದ್ದು ಅಂದರೆ ಪರೋಟ ಜೊತೆಗೆ ಸೂಪರ್ ಕಾಂಬಿನೇಷನ್ ಆಗಿತ್ತು ಅಂತ ಹೇಳ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ನನ್ನ ಕಿಚನ್ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ರೆ, ಹಾಗೆ ಕುಕ್ಕಿಂಗ್ ಏನು ಮಾಡಿದ್ದೆ ಎಗ್ ಮಸಾಲ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಯಾರ್ಯಾರಿನ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಿದ್ದೀರಾ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ನಂದು, ಹಾಗೆ ನನ್ನ ಹಸ್ಬೆಂಡ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಬಂದು ಬಿಂದು ಜೆ ಗೌಡ, ಹಾಗೆ ನನ್ನ ಹಸ್ಬೆಂಡ್ ಇನ್ಸ್ಟಾಗ್ರಾಮ್ ಬಂದು ನಿತಿನ್ ಗೌಡ್ರೆ. ಏನು ಸಿಗುತ್ತಪ್ಪ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಬೇಕು ಅಂದರೆ ಅಲ್ಲಿ ನಿಮಗೆ ವೆರೈಟಿ ಆಗಿರೋಂಥ ಕಂಟೆಂಟ್ ವೀಡಿಯೋಸ್, ಕಾಮಿಡಿ ವೀಡಿಯೋಸ್, ಕಪಲ್ ವೀಡಿಯೋಸ್, ರೀಲ್ಸ್ ಎಲ್ಲ ಸಿಗುತ್ತೆ, ನೋಡ್ಬೋದು. ನೀವು ಕೂಡ ಎಂಜಾಯ್ ಮಾಡ್ಬೋದು ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬಾಯ್.